ನಾವೆಲ್ಲ ಗೆಳೆಯರ ಗುಂಪು ಸೇರಿದಾಗ ಈ ದೇವತೆಗಳ ವಾಹನಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ದೇವತೆಗೂ ವಿಶೇಷ ವಾಹನವಿದೆ, ಹಾಗೂ ದೇವತೆಗಳಿಗೂ ವಿಶೇಷ ವಾಹನ ಇದೆ. ಅದು ಕೇವಲ ಸಂಚಾರಕ್ಕಾಗಿ ಅಲ್ಲ, ಜೀವನಕ್ಕೆ ಅಗತ್ಯವಾದ ಒಂದು ಮಹತ್ವದ ಸಂದೇಶವನ್ನು ಸಾರುತ್ತೆ. ಸೌಭಾಗ್ಯ ಮತ್ತು ಐಶ್ವರ್ಯದ ಅಧಿಷ್ಠಾತ್ರಿಯಾದಂತಹ ಲಕ್ಷ್ಮೀದೇವಿ ತನ್ನ ವಾಹನವನ್ನು ಗಂಭೀರ ಮತ್ತು ನಿಗೂಢ ಸ್ವಭಾವದ ಗೂಬೆಯನ್ನು ಆರಿಸ್ಕೊಂಡ್ಳು. ಈ ಪ್ರಶ್ನೆ ಬಂದಾಗ ನನಗೆ ನೆನಪಾಗೋದು, ಯಾಕೆ ಗೂಬೆಯನ್ನು ಆರಿಸ್ಕೊಂಡ್ಳು ಅಂತ ಉತ್ತರ ಹುಡುಕುತ್ತಾ ಹೋದೆನ. ಅದು ಬಹಳ ಹಿಂದಿನ ಕಾಲ. ದೇವತೆಗಳು ತಮ್ಮ ವಾಹನಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಸಮಯ ಬಂದಿತ್ತು. ಆಕಾಶ ಮಾರ್ಗದಲ್ಲಿ ದೇವತೆಗಳ ಸಭೆ ನಡೀತಿತ್ತು. ಯಾರೋ ಸಿಂಹವನ್ನು, ಯಾರೋ ನವಿಲನ್ನು, ಯಾರೋ ಗರುಡವನ್ನು, ಇನ್ಯಾರೋ ಹಂಸವನ್ನು ತಮ್ಮ ವಾಹನವನ್ನಾಗಿ ಆಯ್ಕೆ ಮಾಡಿಕೊಳ್ತಾ ಇದ್ದರು. ಅಷ್ಟರಲ್ಲಿ ಸಂಪತ್ತು ಮತ್ತು ಸೌಭಾಗ್ಯದ ಮಂಗಳದ ಅಧಿಷ್ಠಾತ್ರಿಯಾದಂತಹ ಲಕ್ಷ್ಮೀದೇವಿ ಮುಗುಳ್ನಗುತ್ತಾ ಎದ್ನಿಂತು ಕೇಳ್ತಾಳೆ, ನನಗೂ ಒಂದು ವಾಹನ ಬೇಕು ಅಂತ. ಆದರೆ ನನ್ನ ವಾಹನಕ್ಕೆ ಕೇವಲ ಬಲಶಾಲಿಯಾಗಿರಬಾರ್ದು, ಅದು ಜ್ಞಾನ ಮತ್ತು ಭಕ್ತಿ ಮತ್ತು ವಿವೇಕದ ಸಂಕೇತವಾಗಿರಬೇಕು ಅಂತ ಲಕ್ಷ್ಮೀದೇವಿ ಹೇಳ್ತಾಳೆ. ಈ ಸುದ್ದಿ ತಿಳಿದ ತಕ್ಷಣ ಎಲ್ಲ ಪ್ರಾಣಿಗಳು ಲಕ್ಷ್ಮೀದೇವಿಯ ಮುಂದೆ ಬಂದು ನಿಲ್ತ್ಕೊಂಡ್ಬಿಡ್ತವೆ. ನಾನಾಗ್ತೀನಿ ನಿನ್ನ ವಾಹನ, ನಾನಾಗ್ತೀನಿ ಅಂತ. ಸಿಂಹ ತನ್ನ ಪರಾಕ್ರಮವನ್ನು ತೋರಿಸುತ್ತೆ, ನವಿಲು ತನ್ನ ಸೌಂದರ್ಯವನ್ನು ಪ್ರದರ್ಶನ ಮಾಡುತ್ತೆ, ಹಂಸ ತನ್ನ ಪರಿಶುದ್ಧತೆಯನ್ನು ವಿವರಣೆ ಮಾಡುತ್ತೆ. ಪ್ರತಿಯೊಂದು ಪ್ರಾಣಿಯು ತನ್ನ ವಾಹನವಾಗಿ ಆರಿಸಿಕೊಳ್ಳುವಂತೆ ವಿನಂತಿ ಮಾಡಿಕೊಳ್ತವೆ. ಆಗ ಲಕ್ಷ್ಮೀದೇವಿ ಸೌಮ್ಯವಾಗಿ ಹೇಳ್ತಾಳೆ, ನಾನು ಕಾರ್ತಿಕ ಅಮಾವಾಸ್ಯೆಯ ರಾತ್ರಿ ಭೂಮಿಗೆ ಇಳಿತೀನಿ. ಆಗ ಯಾರು ನನ್ನನ್ನು ಭಕ್ತಿಯಿಂದ ಸ್ವಾಗತಿಸ್ತಾರೋ ಅವರನ್ನೇ ನನ್ನ ವಾಹನವನ್ನಾಗಿ ಮಾಡ್ಕೊಳ್ತೀನಿ ಅಂತ ಹೇಳಿದಾಗ ಎಲ್ಲ ಪ್ರಾಣಿಗಳು, ಎಲ್ಲ ಪಕ್ಷಿಗಳು ಆತುರದಿಂದ ಕಾಯ್ತೊಡಗಿದ್ವು. ನಾನಾಗ್ತೀನಿ ಲಕ್ಷ್ಮೀದೇವಿಯ ವಾಹನ ಅವತ್ತು ಅಂತ ಕಾಯ್ತಾ ಇದ್ವು. ಇನ್ನೇನು ಸೂರ್ಯ ಅಸ್ತಮಿಸ್ತಾ ಇದ್ದ, ಅಂದರೆ ಸೂರ್ಯ ಮುಳುಗುತ್ತಾ ಇದ್ದ. ಕತ್ತಲೆ ಆವರಿಸಿತು. ಹಗಲಲ್ಲಿ ಚುರುಕಾಗಿದ್ದ ಅನೇಕ ಪ್ರಾಣಿಗಳು ನಿದ್ರೆಗೆ ಜಾರಿದ್ವು. ಎಲ್ಲ ಪ್ರಾಣಿಗಳು ನಿದ್ರೆಗೆ ಜಾರಿದ್ವು, ಪ್ರಾಣಿ ಪಕ್ಷಿಗಳು ಎಲ್ಲ ಜಾರಿದ್ವು. ಆದರೆ ಒಂದು ಪಕ್ಷಿ ಮಾತ್ರ ಎಚ್ಚರವಾಗಿ ಕುಳಿತಿತ್ತು. ಆ ಪಕ್ಷಿ ಬೇರೆ ಯಾರೂ ಅಲ್ಲ, ಗೂಬೆ. ಹೌದು, ಆ ರಾತ್ರಿ ಕತ್ತಲಲ್ಲಿಯೂ ಸ್ಪಷ್ಟವಾಗಿ ಅದಕ್ಕೆ ಕಾಣ್ತಾ ಇತ್ತು. ಅದು ಇಡೀ ರಾತ್ರಿ ಭಕ್ತಿಯಿಂದ ಲಕ್ಷ್ಮೀದೇವಿಯ ಆಗಮನಕ್ಕಾಗಿ ಕಾಯ್ತಾ ಇತ್ತು. ಅರ್ಧ ರಾತ್ರಿ ವೇಳೆ ಲಕ್ಷ್ಮೀದೇವಿಯನ್ನು ಭೂಮಿಗೆ ಇನ್ನೇನು ಇಳಿದು ಬಂದಳು. ಮೊದಲಿಗೆ ಆಕೆಯನ್ನು ಸ್ವಾಗತ ಮಾಡಿದ್ದು ಆ ಗೂಬೆಯೇ ಸ್ವಾಗತ ಮಾಡುತ್ತೆ. ಬಂದಾಗ ಅದು ಹೇಳುತ್ತೆ, ಅಮ್ಮ, ನಿನ್ನ ಆಗಮನಕ್ಕಾಗಿ ನಾನು ಕಾಯ್ತಾ ಇದ್ದೆ ಅಂತ ವಿನಮ್ರವಾಗಿ ಗೂಬೆ ನಮಸ್ಕಾರ ಮಾಡಿ ಹೇಳುತ್ತೆ. ಆಗ ಗೂಬೆಯನ್ನು ನೋಡಿದ ಹಾಗೂ ಅದರ ಭಕ್ತಿ ತಾಳ್ಮೆಗೆ ನಿಷ್ಠೆ ಕಂಡ ಲಕ್ಷ್ಮೀದೇವಿ ಸಂತುಷ್ಟಳಾಗ್ತಾಳೆ. ಇಂದಿನಿಂದ ನೀನೇ ನನ್ನ ವಾಹನ ಅಂತ ಹೇಳ್ತಾಳೆ. ಆದರೆ ಇದರ ಬಗ್ಗೆ ಹಿಂದೆ ಒಂದು ಮಹತ್ತರ ಸಂದೇಶ ಕೂಡ ಇದ್ದೇ ಇರುತ್ತೆ. ಅದು ಆಶೀರ್ವಾದವನ್ನು ಲಕ್ಷ್ಮೀದೇವಿ ನೀಡ್ತಾಳೆ. ಲಕ್ಷ್ಮೀದೇವಿ ಆ ಗೂಬೆಯನ್ನು ನೋಡಿ ಹೇಳ್ತಾಳೆ, ನಿನಗೆ ಕತ್ತಲೆಯಲ್ಲೂ ಕಾಣುವ ಶಕ್ತಿ ಇದೆ, ಆದ್ದರಿಂದ ನೀನು ಜ್ಞಾನ ಮತ್ತು ವಿವೇಕದ ಸಂಕೇತ. ನನ್ನ ಕೃಪೆಯಿಂದ ಸಂಪತ್ತು ಪಡೆದವರು ಅಜ್ಞಾತದ ಕತ್ತಲೆಯಲ್ಲಿ ಬೀಳದೆ ಜ್ಞಾನದಿಂದ ಬದುಕಬೇಕು. ನೀನು ಗಂಭೀರವಾಗಿ ಸ್ಥಿರವಾಗಿ ಕುಳಿತುಕೊಳ್ತೀಯ. ಹಾಗೆಯೇ ಸಂಪತ್ತು ಉಳಿಸಿಕೊಳ್ಳಲು ಮನುಷ್ಯನಿಗೆ ಶಿಸ್ತು ಮತ್ತು ತಾಳ್ಮೆತೆ ಮತ್ತು ಸಂಯಮ ತುಂಬ ಅಗತ್ಯ ಆಗುತ್ತೆ. ಆದರೆ ನಿನ್ನ ಜೀವನ ಮತ್ತೊಂದು ಎಚ್ಚರಿಕೆಯೂ ನೀಡುತ್ತೆ. ಹಗಲಲ್ಲಿ ನಿನಗೆ ಸ್ಪಷ್ಟವಾಗಿ ಕಾಣೋದಿಲ್ಲ, ಆದರೆ ರಾತ್ರಿ ನಿನಗೆ ಕಣ್ಣು ಕಾಣುತ್ತೆ. ಹಣದ ಅಹಂಕಾರ ಬಂದರೆ ಮನುಷ್ಯ ವಿವೇಕವೂ ಕುರುಡಾಗುತ್ತೆ, ಆಗ ಅವನು ಜೀವನದಲ್ಲಿ ಕತ್ತಲೆ ಆವರಿಸುತ್ತೆ ಅಂತ ಲಕ್ಷ್ಮೀದೇವಿ ಅದಕ್ಕೆ ಸಂದೇಶವನ್ನು ಕೊಡ್ತಾಳೆ. ಗೂಬೆ ತಲೆಬಾಗುತ್ತಾ, ಅಮ್ಮ, ನಿನ್ನ ಸಂದೇಶವನ್ನು ನಾನು ಲೋಕಕ್ಕೆ ನೆನಪಿಸ್ಕೊಳ್ತೀನಿ ಹಾಗೂ ಲೋಕಕ್ಕೆ ನೆನಪು ಮಾಡ್ತೀನಿ ಅಂತ ಹೇಳುತ್ತೆ. ಇನ್ನು ಮತ್ತೊಂದು ಪುರಾಣದ ಪ್ರಕಾರ ಲಕ್ಷ್ಮೀದೇವಿಯ ಹಿರಿಯ ಸಹೋದರಿ ಅಲಕ್ಷ್ಮಿ, ಅಂದರೆ ದರಿದ್ರತೆ ದೇವಿ ಅಂತ ಕರೀತಾರೆ. ಅವಳ ವಾಹನವು ಕೂಡ ಗೂಬೆ ಅಂತ ಹೇಳಲಾಗುತ್ತೆ. ತನ್ನ ಅಕ್ಕನನ್ನು ಸಂಪೂರ್ಣವಾಗಿ ತಿರಸ್ಕರಿಸಬಾರ್ದು ಅಂತ ಸಂದೇಶಕ್ಕಾಗಿ ಲಕ್ಷ್ಮೀದೇವಿ ಈ ಗೂಬೆಯನ್ನು ತನ್ನ ವಾಹನವಾಗಿ ಮಾಡಿಕೊಂಡಿರ್ಬೋದು ಅಂತ ಕೂಡ ಜನಪ್ರಿಯವಾಗಿ ನಂಬಲಾಗುತ್ತೆ. ಅದೇನೇ ಆಗಿರಲಿ ಸ್ನೇಹಿತರೆ, ಸಂಪತ್ತು ಮಾತ್ರ ಜೀವನವನ್ನು ಶ್ರೇಷ್ಠವಾಗಿಸುವುದಿಲ್ಲ,
ಅದರ ಜೊತೆ ಜ್ಞಾನ ಮತ್ತು ವಿವೇಕ, ವಿನಯ, ಶಿಸ್ತು, ಸದ್ಗುಣಗಳಿರಬೇಕು. ಇಲ್ಲದಿದ್ದರೆ ಲಕ್ಷ್ಮಿಯ ಕೃಪೆಯೂ ಹೆಚ್ಚು ಕಾಲ ಉಳಿಯುವುದಿಲ್ಲ ಅಂತ ಅಂತಾರೆ. ಹಣದ ಜೊತೆಗೆ ವಿವೇಕವೂ ಇದ್ದಾಗಲೇ ಜೀವನದಲ್ಲಿ ನಿಜವಾದ ಐಶ್ವರ್ಯ ನೆನಪಾಗೋದು. ಈ ಒಂದು ಕಥೆ ನಮಗೆ ಹೇಳೋದು, ಸಂಪತ್ತು ಗಳಿಸುವುದಕ್ಕಿಂತ ಅದನ್ನು ಸದ್ಬಳಕೆ ಮಾಡುವ ಜ್ಞಾನ ಮತ್ತು ವಿವೇಕ ಮುಖ್ಯ ಆಗುತ್ತೆ. ಅಮೂಲ್ಯ ಪಾಠವನ್ನು ಕಲಿಸುತ್ತೆ. ವಿನಯ, ಶಿಸ್ತು, ಧರ್ಮ, ಸಮೃದ್ಧಿಯೂ ಇರಬೇಕು ಎಂಬ ಸಂದೇಶ ಸಾರುತ್ತೆ. ಜ್ಞಾನವಿಲ್ಲದ ಸಂಪತ್ತು ಕ್ಷಣಿಕ, ಆದರೆ ಜ್ಞಾನ ಮತ್ತು ಸಂಸ್ಕಾರದೊಂದಿಗೆ ಬಂದ ಸಂಪತ್ತು ಜೀವನವನ್ನು ಸುಖ, ಶಾಂತಿ, ಸಮೃದ್ಧಿಯಿಂದ ತುಂಬಿಸಿಕೊಳ್ಳುತ್ತೆ ಅಂತ ಹೇಳ್ತಾ ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.